Hi guys, welcome back to my another new vlog. ಹನುಮಾನ್ ಭಕ್ತ ಕಲಾ ಭೋಗ್ಸಕ್ಕಾಗಲ್ಲ. ಗಾಯ್ಸ್, ಇವತ್ತಿನ ವ್ಲಾಗ್ ಗ್ರೌಂಡಲ್ಲೇ ಸ್ಟಾರ್ಟ್ ಮಾಡಿದ್ದೀನಿ. ಜಾಗಿಂಗ್ ಎಲ್ಲ ಮುಗೀತು. ಇವಾಗ ಹೋಗಿ ಎಕ್ಸಸೈಸ್ ಮಾಡೋಕ್ಕೆ ಗೈಸ್. ಇವತ್ತು ಲೇಟಾಗಿ ಬಂದಿದ್ದೀನಿ. ಕನ್ಸಾಗೆ ವಾಕಿಂಗ್ ಮಾಡ್ತಾಯಿದ್ದೆ, ಅದಕ್ಕೆ ಲೇಟಾಗಿ ಬಂತು. ಎದ್ದಿದ್ದೀನಿ ಅಂದ್ಕೊಂಡಿದ್ದೀನಿ, ನೋಡ್ರೆ ಮಲ್ಕೊಂಡೇ ಇದ್ದೀನಿ. ಗೈಸ್, ನಾನು ಯಾವಾಗೂ ಟೈಮ್ ಆಗೈತೆ ಅಂತ ಓಡ್ಬಂದು ಇವನು ಮಾತ್ರ ಅಲ್ಟೆ ಹೊಡ್ಕೊಂಡೇ ಇರ್ತಾನೆ. ಏನಪ್ಪ ಮಾಡೋದು? ಎಸ್ ಅಂತೆ, ಎಸ್ ನಡ. ಹಾ, ಏನು ಮಾಡಲಿ ನಾನು? ಹೇಳು. ಶೂ ಹಾಕಿದ್ಯಾ? ಗಾಯ್ಸ್ ಶಟ್ ಗಾಯ್ಸ್, ಇವಾಗ ಬಂದೆ ನಮ್ಮ ಮಗನ ಸ್ಕೂಲಿಂದ ಬಿಟ್ಟು. ಬೆಳಗ್ಗೆನೇ ಎದ್ದು ನೋಡ್ರಿ, ಇವಾಗ ಕಬೋರ್ಡ್ ಬೇರೆ ಎಲ್ಲ ಬಂದೈತೆ. ಕ್ಲೀನ್ ಮಾಡೋಣ ಅಂದ್ಕೊಂಡೆ, ನೋಡಿದ್ರೆ ಎದೊಳಕ್ಕೆ ಆಗಿಲ್ಲ. ಆಮೇಲೆ ನಾನು ರೂಮಿಗೆ ಬರ್ತೀನಿ, ಇವಾಗ ಕ್ಲೀನ್ ಮಾಡೋಣ ಅಂತ ಬಂದು ಅರ್ಧ ಗಂಟೆ ಆಯಿತು. ಮಲ್ಕೊಂಡೇ ಇದ್ದೀನಿ. ಏನೋ ನಾನು ರೂಮಿಗೆ ಬಂದೆ, ನಾನು ಇದ್ದೀನಿ. ಅವಾಗ ಕೆಲಸ ಮಾಡಬೇಕು ಅನ್ಸೋದೇ ಇಲ್ಲ ಗಾಯ್ಸ್. ನಮ್ಮದೇ ಗೆಲ್ಬಿಡ್ತು. ಹಿಂಗಿದೆ ನೋಡಿ ಗಾಯ್ಸ್, ಕಬೋರ್ಡ್ ಚೆನ್ನಾಗಿದ್ಯಾ? ಬಾ ಕಬೋರ್ಡ್ ಹಾಕಿ ಚಿಕ್ಕದಾಗೋಯ್ತು ರೂಮ್, ಊರಾಗ್ಲ ಇತ್ತು. ಅದಕ್ಕೆ ಫಸ್ಟೇ ಹಾಕ್ಸ್ಕೊಂಡ್ಬಿಡ್ಬೇಕು. ಅವಾಗ ನೋಡ್ತಾ ಇದ್ದರೆ ದೊಡ್ಡದ ಏನು ಅನ್ಸಲ್ಲ. ಇಷ್ಟು ದಿವಸ ಖಾಲಿ ಇದ್ದ ಜಾಗ ಇವಾಗ ನೋಡ್ರೆ ಚಿಕ್ಕದು ಅನಿಸುತ್ತೆ. ನೋಡಿದ್ರೆ ಇದೇ ಊರಾಗ್ಲ ಐತೆ ರೂಮು, ಆದರೂ ಚಿಕ್ಕದು ಅನಿಸ್ತೈತೆ. ಈಗ ಅಷ್ಟು ಕೆಲ್ಸಕ್ಕೆ ಬೇರೆ ಟೈಮ್ ಆಯಿತು. ನೋಡಿದ್ರೆ ಇನ್ನೂ ಕಬೋರ್ಡ್ ಕ್ಲೀನ್ ಮಾಡಬೇಕು, ವಾಶ್ರೂಮ್ ಕ್ಲೀನ್ ಮಾಡಬೇಕು. ಅಷ್ಟು ಕೆಲಸ ಇವತ್ತು. ಎಲ್ಲ ಕ್ಲೀನ್ ಮಾಡಿ ಹೊರಡೋದು. ನಾಳೆ ಹಬ್ಬ ಅಲ್ಲ, ಅದಕ್ಕೆ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ ಗೈಸ್. ಇನ್ನೂ ಬಟ್ಟೆಗಳು ಯಾವ ಇಕ್ಕೊಂಡಿಲ್ಲ, ಎಲ್ಲ ಇಕ್ಕೊಬೇಕು. ನಮ್ಮ ಮನೆಗೆ ಬೈತಾ ಇರ್ತಾರೆ, ನೋಡಿ ಇಷ್ಟೊಂದು ಬಾಕ್ಸ್ಗಳು ಮಾಡಿಸ್ಕೊಂಡಿದ್ಯಾ ಅಂತ. ಏನು ಮಾಡೋದು, ಹಿಂಗೆ ಎಷ್ಟೊಂದು ಬಟ್ಟೆಗಳು ಇಕ್ಕೊಬೇಕು. ನಂಗೆ ನೋಡ್ರಿ, ಇದು ದೊಡ್ಡದಾಗೈತೆ, ಇಷ್ಟೊಂದು ಐತೆ ಅಂತಾರೆ. ಇದಕ್ಕೆ ಜಾಗ ಸಾಲ್ತಾ ಇಲ್ಲ ಬಟ್ಟೆ ಇಕ್ಕೊಳಕ್ಕೆ. ಅಷ್ಟವೇ, ಏನು ಮಾಡೋದು ಗಾಯ್ಸ್. ಇವಾಗ ರೆಡಿ ಅದೇ. ಟೈಮ್ ಬೇರೆ ಆಯಿತು. ಕ್ವಿಕ್ಕಾಗಿ ಒಂದು ಹೇಳ್ಬಿಡ್ತೀನಿ, ಕೇಳಿಸ್ಕೊಳ್ಳಿ. 10:30ಗೆ ಅಪಾಯಿಂಟ್ಮೆಂಟ್ ಆದರೂ ಕೊಟ್ಟಿದ್ದೀನಿ. ನೋಡ್ರಿ 11 ಗಂಟೆ ಆಯಿತು, ಇನ್ನೂ ಹೋಗಿಲ್ಲ. ನೋಡಿರಿ, ಕಬೋರ್ಡ್ಗೆ ಈ ಥರ ಎರಡೆರಡು ಬಾಕ್ಸ್ ಮಾಡ್ಸೋಕೋಬೇಡ್ರಪ್ಪ. ನೋಡಿರಿ, ಇದು ಎರಡೇ ಜೊತೆ ಇಡೋಕ್ಕಾಗೋದು. ಎರಡು ಇಡೋಕ್ಕಾಗಲ್ಲ. ನಾನು ಹೆಂಗೆ ಮಡಚಿಟ್ಟಿದ್ದೀನಿ ನೀಟಾಗಿ. ನೋಡಿರಿ, ಹಿಂಗೆ ಇಟ್ಟರೆ ಇಲ್ಲಿ ಇನ್ನೊಂದು ಇಡೋಕ್ಕಾಗಲ್ಲ. ಅದೇ ಥರ ಇಲ್ಲೊಂದು ಇರ್ಬೋದು, ಎರಡು ಜೊತೆ ಇಡ್ಬೋದು. ಅದೇ ನೋಡಿರಿ, ಈ ಥರ ಮಾಡ್ಕೊಂಡ್ರೆ 1, 2, 3 ಇಟ್ಕೊಬೋದು. ಸದ್ಯಕ್ಕೆ ನಾನು ಇನ್ನೂ ಜೋಡಿಸ್ಕೊಂಡಿಲ್ಲ. ನೆಕ್ಸ್ಟ್ ಎಲ್ಲ ನಾನು ಜೋಡಿಸ್ಕೊತೀನಿ. ಟೈಮ್ ಬೇರೆ ಆಯಿತು. ಎಲ್ಲ ಫೋನ್ಗಳ ಮೇಲೆ ಫೋನ್ ಹಾಕ್ತಾವ್ರೆ. ಮಳೆಗಾಲ ಬರ್ತೈತೆ, ಹೊರಡಬೇಕು ಗೈಸ್. ಬೆಳಗ್ಗೆನೇ ಮಳೆ ಸ್ಟಾರ್ಟ್ ಆಗೈತೆ. ಅಲ್ಲಿ ನೋಡಿದ್ರೆ ಅಲ್ಲಿ ಬಂದು ನನಗೆ ಕಾಯ್ತಾವ್ರೆ. ಏನು ಮಾಡೋದು? ಗೈಸ್, ಬಟ್ಟೆ ಎತ್ತ ಗ್ಯಾಪಲ್ಲಿ ನೆಂದೋಗ್ಬಿಟ್ಟಿದ್ದೀನಿ ಗೈಸ್. ನಾನು ಇವಾಗ ಸ್ನಾನ ಮಾಡ್ಕೊಂಡು ಆಚೆ ಬಿಟ್ಟೆ ನೆಂದೋತಾ ಇದ್ದೀನಿ. ಇವಾಗ ಹೆಂಗೆ ಹೋಗೋದು? ಕಾರ್ ಎತ್ಕೊಂಡು ಹೋಗ್ಬೇಕಷ್ಟೇ. ಪಪ್ಪ ಇವತ್ತು ಯಾಕೆ ಒಂದು ರಜೆ ಓದಿತೀನಿ?
ನಡೆಯಲಿ ನಡೆಯ. ಇವತ್ತಿಲ್ಲಪ್ಪ, ಇವತ್ತು ನಾಳೆ. ನಿನ್ನೆ ಕೊಡ್ಸಿದ್ದೀನಲ್ಲ. ಹಾ, ನಿಂಗೆ ಡೈಲಿ ಕಿಂಡರ್ ಜಾಯ್ ಕೊಡ್ಸೋಕ್ಕಾಗಲ್ಲಪ್ಪ. ಏನು ಮಾಡ್ತಾ ಇದ್ದೀರಾ? ಹಾ, ಬಾ ಬಾ. ಕಿಂಡರ್ ಜಾಯ್ ಇಲ್ಲ, ಆ ಜಾಯ್ ಇಲ್ಲ, ಬರಲಿ. ಗಾಯ್ಸ್ ನೋಡ್ರಿ, ನಮ್ಮ ಅಣ್ಣ ನಾಳೆಗೆ ಫುಲ್ ಎಲ್ಲ ಪ್ರಿಪರೇಷನ್ ಮಾಡ್ತಾವನೆ. ಬಟ್ಲಾಗೆ ಲಕ್ಷ್ಮಿ ಕುಣಿಸ್ತಾನೆ. ನಮ್ಮ ಮನೆಗೆ ಲಕ್ಷ್ಮಿ ಇದೆಲ್ಲ ಕುಣಿಸಲ್ಲ, ಬೇರೆ ಥರ ಕುಣಿಸ್ತಾರೆ. ಯಾವ ಥರ ಕುಣಿಸ್ತಾರೆ ಅಂತ ಬೆಳಗ್ಗೆ ನೋಡಿ. ಹಾಂ, ಕಿಂಡರ್ ಜಾಯ್ ಇಲ್ಲ, ನಿನ್ನೆ ಕೊಡ್ಸಿದ್ದೀನಿ. ನನಗೆ ಇವತ್ತು ಫೋನ್ ಮಾಡಿಲ್ಲ. ಇವಾಗಿಲ್ಲಪ್ಪ, ಇವಾಗ ಹೋಗಲ್ಲ. ಬಿದ್ದೋಗೈತೆ, ನೀನು ಬಿದ್ದೋಗ್ಬೇಕೇನೋ. ಹೋಗಿ ನೋ, ನಾಳೆ ಸ್ಕೂಲ್ ರಜಾನಾ? ಇಲ್ಲ, ಐತೆ. ಐತೇನೋ? ರಜಾ ಕೊಟ್ಟಿಲ್ಲ ಮಗನೆ? ಇಲ್ಲ, ಯಾಕ? ಹಂಗೆ ಅವನು ಹಂಗ ಅವಾಗ ಗಾಡಿ ಬಿಡ್ತೈತೆ. ಹಾಂ, ಯಾರಿಗ? ಯಾಕ? ಯಾಕೆ? ಯಾಕ? ತಿಂತೀನಂತ ಹಿಂಗೆ ಹೊಡೆದೆ. ಅದಾಗ ಹಂಗೆ ಹೊಡೆದೆ. ಕೊನೆಗೂ ಬಿಟ್ಟಿಲ್ಲ ಗೈಸಿ ನನ್ನ ಮಗ. ಬ್ಲಿಂಕೆಟ್ ಮಾಡಿದ್ದೀನಿ. ಕಿಂಡರ್ ಜಾಯ್ ಒಂದು ಬತ್ತೈತೆ, ನಮ್ಮಮ್ಮ ವಾಟ್ಸ್ ಒಂದು ಬತ್ತೈತೆ. ಅದು ಬರೋಷ್ಟೊತ್ತಿಗೆ ನಾನು ವಾಕಿಂಗ್ ಹೋಗಿ ಬಂದ್ಬಿಡ್ತೀನಿ. ಏಂತು? ಗಾಡಿ ಎಲ್ಲಿ ಬಂತು? ಯಾರು? ಯಾರು? ಯಾರಿಗೆ ಹೇಳ್ತಾ ಇದ್ದೆ? ಡ್ಯಾಡಿಗಾ? ನಾನು ಹೇಳ್ದೆ ತಾನೆ ಕೆಳಗಡೆ ನೀರು ಅವ್ರು ಬರ್ತಾರೆ ಇಸ್ಕೊ ಅಂತ. ಏನು ಕೋದೆ ನೀನು? ಯಾಕೆ ಮಗ್ನೆ? ಯಾಕೆ ಮಗ್ ಹಾಂ, ಚಿಕನ್ ತಿಂತೀಯ? ಕೊಡಲ್ಲ. ನಿಂಗೆ ಗಣೇಶ ಹಬ್ಬ ಆದ್ಮೇಲೆ ಕೊಡಿಸ್ತೀನಿ ಬಾ. ಇವಾಗ ತಿನ್ಬಾರ್ದು ಮಗನೆ, ಗಣೇಶ ಹಬ್ಬ ಆದ್ಮೇಲೆ ತಿನ್ಬೋದು. ಏನು ಮಾಡೋದು ಗೈಸ್, ಸುಮ್ಮನ ಬಾಯ್ ಬಾಯ್ಲಿ ಬಾ, ಮೇಲಾಗ ಬರೋಣ ಬಾ. ಏನು ಮಾಡೋದು ಗೈಸ್, ನಮ್ಮ ಮನ್ಯಾಗ ಪೂಜೆಗೆ ರೆಡಿ ಮಾಡೋ ಅಂತ ಇದ್ದ. ನನಗೆ ಬೇಡ ಅಂತ, ನಾನು ಮಾಡಲ್ಲ ಅಂತ ಇದ್ದ. ತಲೆ ತಿಂತ ಇದ್ರೆ ಹೇಳ್ಬಿಟ್ಟೆ, ಕೇಳಿಸ್ಕೊಂಬಿಟ್ಟವ್ನಿ. ಏನು ಮಾಡೋದು? ಅಲ್ಲೆಲ್ಲ ಏನು ಹಿಂಗವೆ ಎಲ್ಲ ಅಡ್ಡ. ಮಗನೇ ಇವಾಗ ಚಿಕನ್ ತಿನ್ಬಾರ್ದು, ಗಣೇಶ ಹಬ್ಬ ಆಗಂತ ಸುಮ್ಮನೆ ಇರು. ನಾನು ತಿಂದಿಲ್ಲ ಅಷ್ಟೇ ಗಾಯ್ಸ್. ಓಡ್ಸಲ್ಲಿ ಹಾಕಿದ್ರೆ ವ್ಲಾಗ್ ಮಾಡಿ ಓಡ್ಸ್ ಹಾಕ್ಬೇಕಾದ್ರೆ ಗೈಸ್ ಮಾಡಿಲ್ಲಲ್ಲ ನಾವು, ಮರ್ತೋಗ್ಬಿಟ್ಟಿದ್ದೀನಿ ಗೈಸ್. ಇವಾಗ ಇನ್ನೇನೋ ತಲೆ ತಿಂತಾ ಇರ್ತಾನೆ. ಅದಕ್ಕೆ ಇವತ್ತು ನಮ್ಮ ಸಾಮ್ರಾಟ್ಗೆ ಇನ್ನು 3 ದಿವಸ ರಜಾ. ಇಲ್ಲೇ ಮಲ್ಕೊಂತಾನೆ. ಇಷ್ಟು ದಿವಸ ಪಚ್ಚಂತೆ ಮಗನೇ ಇಲ್ಲೇ. ಚಿಕನ್ ಕೊಡಿಸು. ಒಳ್ಳೆ ಚಿಕನ್ ಕತೆ ಒಂದು. ಅಷ್ಟೇ ಗೈಸ್, ಬೈ ಬಾಯ್, ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್. ಎಲ್ಲರಿಗೂ ಹ್ಯಾಪಿ ವರಮಹಾಲಕ್ಷ್ಮಿ. ಮುಂದಿನ ದಿವಸ ಮುಂಚೆನೇ ಹೇಳ್ತೀನಿ, ಯಾಕಂದ್ರೆ ಇದು ವರಮಹಾಲಕ್ಷ್ಮಿ ಹಬ್ಬದ ದಿವಸ ಅಪ್ಲೋಡ್ ಮಾಡ್ತೀನಿ ಅದಕ್ಕೋಸ್ಕರ. ಬೈ ಬಾಯ್ ಗಾಯ್ಸ್.